ಹಲೋ ಮೂವಿ ಫ್ಯಾನ್ಸ್, 33 ವರ್ಷದ ನಂತರ ರಜನಿ ಸರ್ ಅಮಿತಾಬ್ ಬಚ್ಚನ್ ಸರ್ ಒಂದೇ ಮೂವಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಅನ್ಬೋದು. ಅವರ ಫಸ್ಟ್ ಮೂವಿ ಅಂತ 1991ನಲ್ಲಿ ರಿಲೀಸ್ ಆಗಿತ್ತು. ಈಗ ವೇಟಯನ್ 2024 ರಿಲೀಸ್ ಆಗ್ತಾ ಇದೆ. ಹಾಗೆ ಆ ಮೂವಿಯ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ ಅಂತ ಅನ್ಬೋದು. ಟ್ರೈಲರ್ ನೋಡಿ ನನಗೇನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅನ್ನೋದನ್ನೆಲ್ಲ ಈ ರಿವ್ಯೂಯಲ್ಲಿ ತಿಳಿಸ್ಕೊಡ್ತೀನಿ. ರಿವ್ಯೂ ಹೋಗೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ, ಇಲ್ಲ ಈ ರಿವ್ಯೂ ನಿಮಗೆ ಆನೆಸ್ಟ್ ಅನಿಸ್ತಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನನ್ನನ್ನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲೂ ಫಾಲೋ ಮಾಡ್ಬೋದು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಟ್ರೈಲರ್ನ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ 2 minutes 39 seconds ಇದೆ ಅಂತ ಅನ್ಬೋದು. ಹಾಗೆ ಟ್ರೈಲರ್ನ ಸ್ಟೋರಿ ವಿಚಾರಕ್ಕೆ ಬಂದರೆ ಒಂದು ದೊಡ್ಡ ಕ್ರೈಮ್ ನಡೆದಿದೆ. ಆ ಕ್ರೈಮಿಗೆ ಹೇಗಾರ ಜಸ್ಟಿಸ್ ಸಿಗಬೇಕು ಅಂತ ಎಲ್ಲ ಜನರು ಹೋರಾಡ್ತಾ ಇದ್ದಾರೆ ಅಂತ ಅನ್ಬೋದು. ಆ ಹೋರಾಟ ಪೊಲೀಸರಿಗೆ ಒಂದು ದೊಡ್ಡ ತಲೆನೋವಾಗಿ ಬಂದಿದೆ ಅಂತ ಅನ್ಬೋದು. ಹಾಗೆ ಈ ಕ್ರೈಮಲ್ಲಿ ಭಾಗಿಯಾಗಿದ್ದ ಕ್ರಿಮಿನಲ್ ಹೇಗಾರ ಹಿಡ್ದು 1 ವೀಕಲ್ಲಿ ಎನ್ಕೌಂಟ್ರ್ ಮಾಡಿ ಬಿಸಾಕಬೇಕು ಅಂತ ಎಲ್ಲ ಪೊಲೀಸರು ಆಲೋಚನೆ ಮಾಡ್ತಾ ಇರೋ ಸಮಯದಲ್ಲಿ ನಮ್ಮ ರಜನಿಕಾಂತ್ ಸರ್ ಅವರು ಒಂದು ಸ್ವ್ಯಾಗಲ್ಲಿ ಬಂದು, ನೀವು ಯಾಕೆ 1 ವೀಕ್ ತೊಗೊತೀರ, ನಾನು 3 ದಿನದಲ್ಲಿ ಆ ಕ್ರೈಮಲ್ಲಿ ಭಾಗಿಯಾಗಿದ್ದ ಕೈದಿನ ಹುಡುಕಿ ಎನ್ಕೌಂಟ್ರ್ ಮಾಡಿ ಕೇಸನ್ನು ಕ್ಲೋಸ್ ಮಾಡಿ ಬಿಸಾಕ್ತೀನಿ ಅಂತ ಹೇಳ್ತಾರೆ. ಅದೇ ಸಮಯದಲ್ಲಿ ಆಪೋಸಿಟ್ ಆಗಿ ಅಮಿತಾಬ್ ಬಚ್ಚನ್ ಸರ್ ಅವರು ಎಂಟ್ರಿ ಕೊಟ್ಟು, ಪೊಲೀಸರು ಹೇಗೆ ಈ ರೂಲ್ಸ್ನ ಬ್ರೇಕ್ ಮಾಡ್ತೀರಾ, ಒಂದು ಮಾನವೀಯತೆ ಇಲ್ಲನಾ, ಹೀಗೇನಾ ಅಂತ ಅವರ ನಡುವೆ ಸಿದ್ಧಾದಿದ್ದಿ ನಡೆಯೋ ರೀತಿ ಸೀನ್ಸ್ಗಳು ಟ್ರೈಲರಲ್ಲಿ ತೋರಿಸಿದ್ದಾರೆ. ಅದು ನೋಡೋದಕ್ಕೆ ಸಖತ್ ಆಸಮ್ ಆಗಿ ಅನಿಸುತ್ತೆ ಅಂತ ಅನ್ಬೋದು. ಆಗ ನನಗೆ ಕ್ಯೂರಿಯಾಸಿಟಿ ಹುಟ್ಟಾಕಿದ್ದು ವಿಚಾರ ಅಂದರೆ ಅಲ್ಲಿ ನಡೆದಿರೋ ಆ ಕ್ರೈಮ್ ಏನು, ಹಾಗೆ ಅದನ್ನು ಮಾಡಿರೋ ಕ್ರಿಮಿನಲ್ ಯಾರು, ಹಾಗೆ ಇದನ್ನು ರಜನಿಕಾಂತ್ ಸರ್ ಅವರು ಹೇಗೆ ಸಾಲ್ವ್ ಮಾಡ್ತಾರೆ, ಹಾಗೆ ಇದರಲ್ಲಿ ಬೇರೆ ಕ್ಯಾರೆಕ್ಟರ್ಸ್ಗಳು ಹೇಗೆ ಇನ್ಕ್ಲೂಡ್ ಆಗಿದ್ದಾರೆ ಅನ್ನೋದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಾಗ್ತಾ ಇದೆ ಅಂತ ಅನ್ಬೋದು. ಹಾಗೆ ನಾನು ಅದನ್ನು ತಿಳ್ಕೊಳ್ಬೇಕಂದ್ರೆ ಮೂವಿ ರಿಲೀಸ್ ಆಗೋ ತನಕ ಕಾಯಲೇಬೇಕು. ನನಗೆ ಇಷ್ಟ ಆಗಿದ್ದ ವಿಚಾರಕ್ಕೆ ಬಂದರೆ ನಮ್ಮ ರಜನಿಕಾಂತ್ ಸರ್ ಅವರ ಸ್ವ್ಯಾಗ್ ಅಂತ ಅನ್ಬೋದು. ಹಾಗೆ ಆ ಸ್ವ್ಯಾಗ್ಗಳನ್ನು ನೋಡ್ತಾ ಇದ್ರೆ ಟ್ರೈಲರಲ್ಲಿ ಅವರ ಪ್ರೀವಿಯಸ್ 4 ಮೂವೀಸೇ ನಾಪ್ಕೊಂಡು ಬಂದಿದ್ದು ಅಂತ ಅನ್ಬೋದು. ಹಲವಾರು ರೆಫರೆನ್ಸ್ಗಳು ಈ ಟ್ರೈಲರಲ್ಲಿ ಕಾಣಿಸುತ್ತೆ. ಆ 4 ಮೂವಿಯ ರೆಫರೆನ್ಸು ಅದು ನೋಡ್ತಾ ಕ್ಲೀನಾಗಿ ಇದ್ದಿದ್ದು ಇಲ್ಲಿತ್ತು ಅನ್ನೋದು ನನಗೆ ನೋಡ್ತಾ ಅನಿಸ್ತು ಅಂತ ಅನ್ಬೋದು. ನಿಮಗೆ ನೋಡಾದ್ಮೇಲೆ ಯಾವ ಮೂವೀಸ್ಗಳು ಅಂತ ಗೊತ್ತಾ ಇದ್ರೆ ಮರಿದ ನನಗೆ ಕಮೆಂಟ್ ಮಾಡಿ ಅಂತ ಅನ್ಬೋದು. ಹಾಗೆ ನನಗೆ ವಿಜುವಲೈಸೇಷನ್ ಸಖತ್ ಬ್ಯೂಟಿಫುಲ್ ಆಗಿ ಆಸಮ್ ಆಗಿ ಮಾಡಿದ್ದಾರೆ ಅಂತ ಅನ್ಬೋದು. ಪ್ರತಿಯೊಂದು ಸೀನ್ಸ್ಗಳಲ್ಲಿ ಆ ರಿಚ್ನೆಸ್ನ ಫೀಲು ಸಖತ್ ಆಸಮ್ ಆಗಿ ತಗೊಂಬಂತು ಅಂತ ಅನ್ಬೋದು. ಹಾಗೆ ಆ್ಯಕ್ಷನ್ ಸೀಕ್ವೆನ್ಸ್ಗಳೆಲ್ಲ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ಅಂತ ಅನ್ಬೋದು. ಪ್ರತಿಯೊಂದು ಆ್ಯಕ್ಷನ್ ಸೀಕ್ವೆನ್ಸ್ಗಳು ಲಿಟ್ರಲ್ ಆಗಿ ಎಂಜಾಯ್ ಮಾಡಿದೆ ಅಂತ ಅನ್ಬೋದು. ಹಾಗೆ ನನಗೆ ನೆಗೆಟಿವ್ ವಿಚಾರಕ್ಕೆ ಬಂದರೆ ಇಲ್ಲಿ ಯೂಸ್ ಮಾಡಿರೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಅನ್ಬೋದು. ಆ ಸೀನ್ಸ್ಗಳಿಗೆ ಆ ಎಲಿವೇಶನ್ನು ಲಿಟ್ರಲ್ ಆಗಿ ಕೊಟ್ಟಿಲ್ಲ ಅಂತ ಅನ್ಬೋದು. ಆವ್ರೇಜ್ಗಿಂತ ಬಿಲೋ ಆವ್ರೇಜ್ ಆಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇತ್ತು ಅಂತ ಅನ್ಬೋದು. ಹಾಗೆ ಡೈಲಾಗ್ಸ್ಗಳು ಕೆಲವೊಂದು AI ಯೂಸ್ ಮಾಡಿಕೊಂಡು ಏನೋ ಮಾಡೋಕ್ಕೆ ಹೊಲ್ಟಿದ್ದಾರೆ, ಅದು ಲಿಟ್ರಲ್ ಆಗಿ ಪವರ್ಫುಲ್ ಆಗು ಇಲ್ಲದೆ ಸೆಪ್ಪೆ ರೀತಿ ಡೈಲಾಗ್ಸ್ಗಳು ಇತ್ತು ಅಂತ ಅನ್ಬೋದು. ಲಿಟ್ರಲ್ ಆಗಿ ಕನ್ನಡದಲ್ಲೆಲ್ಲ ಡೈಲಾಗ್ಸ್ಗಳು ಕೇಳ್ಬಿಟ್ರೆ ಏನು ಗುರು ಡೈಲಾಗ್ಸ್ಗಳು ಇದು ಅನ್ನೋ ರೀತಿ ಆ ಟ್ರೈಲರಲ್ಲಿ ಆ ಡೈಲಾಗ್ಸ್ಗಳು ಇತ್ತು ಅಂತ ಅನ್ಬೋದು. ಕಾನ್ಸೆಪ್ಟು ಏನು ಹೊಸ ರೀತಿ ಅನಿಸಿಲ್ಲ ಅಂತ ಅನ್ಬೋದು. ನೋಡಿರೋ ರೆಗ್ಯುಲರ್ ಕಾನ್ಸೆಪ್ಟೇ, ಅದರಲ್ಲಿ ಕೆಲವೊಂದು ಮಿರ್ಚಿ ಮಸಾಲಾನ ಆ್ಯಡ್ ಆನ್ ಮಾಡೋಕ್ಕೆ ಹೋಗಿದ್ದಾರೆ. ಅದು ತಕ್ಕ ಮಟ್ಟಿಗೆ ಆಸಮ್ ಆಗಿ ಯಾವುದೇ ರೀತಿ ಅನಿಸಲ್ಲ ಅಂತ ಅನ್ಬೋದು. ಹಾಗೆ ಯಾವುದು ಹೊಸತನವಾಗಿ ಯಾವುದು ಫೀಲ್ ಆಗಲ್ಲ ಟ್ರೈಲರಲ್ಲಿ ನೋಡ್ತಾ ಅಂತ ಅನ್ಬೋದು. ಪಾತ್ರಗಳು ರಿವೀಲ್ ಮಾಡಿದ್ದಾರೆ ಅಂತ ಅನ್ಬೋದು. ಫಾರ್ ಎಕ್ಸಾಂಪಲ್ ಫೌಜ್ ಫಾಸಿಲ್ ಅವರ ಕ್ಯಾರೆಕ್ಟ್ರು, ಅವರು ಒಂದು ಕಳ್ಳನ ಕ್ಯಾರೆಕ್ಟ್ರು, ಅದ್ರ ನಡುವೆ ಒಂದು ಸಣ್ಣ ಲವ್ ಸ್ಟೋರಿ ಇಟ್ಕೊಂಡಿದ್ದಾರೆ. ಅದು ನೋಡೋದಕ್ಕೆ ಟ್ರೈಲರಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಅನಿಸುತ್ತೆ ಅಂತ ಅನ್ಬೋದು. ಅದೇ ರೀತಿ ನಮ್ಮ ರಾಣಾ ಅವರ ಕ್ಯಾರೆಕ್ಟ್ರು, ಅವರು ಒಂದು ಬಿಸ್ನೆಸ್ ಮ್ಯಾನ್ ಅವರ ಕ್ಯಾರೆಕ್ಟರ್ ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಒಂದು ವಿಲನಿಶ್ ಶೇಡು ಇದೆ ಅಂತ ಅನ್ಬೋದು. ಅದೇ ರೀತಿ ಹಲವಾರು ಪಾತ್ರಗಳನ್ನು ರಿವೀಲ್ ಮಾಡಿದ್ದಾರೆ. ಕೆಲವೊಂದು ಪಾತ್ರಗಳು ಇಂಟ್ರೆಸ್ಟಿಂಗ್ ಆಗಿ ಅನಿಸುತ್ತೆ, ಕೆಲವೊಂದು ಪಾತ್ರಗಳು ಇನ್ನೂ ರಿವೀಲೇ ಮಾಡಿಲ್ಲ ಅಂತ ಅನ್ಬೋದು. ಹಾಗೆ ನನಗೆ ಓವರಾಲ್ ಆಗಿ ಈ ಟ್ರೈಲರು ಅಷ್ಟೊಂದೇನು ಇಂಪ್ರೆಸಿವ್ ಆಗಿ ಅನಿಸಿಲ್ಲ ಅಂತ ಅನ್ಬೋದು. ಹಾಗೆ ಮೂವಿಯ ರಿಲೀಸಿಂಗ್ ಡೇಟು 10ನೇ ತಾರೀಕು ಅಕ್ಟೋಬರ್ 2024ಗೆ ರಿಲೀಸ್ ಆಗ್ತಾ ಇದೆ. ನೀವಿನ್ನು ಈ ಟ್ರೈಲರ್ನ ಚೆಕ್ಔಟ್ ಮಾಡಿಲ್ಲ ಅಂದರೆ ಹೋಗಿ ಒಂದ್ಸತಿ ಚೆಕ್ಔಟ್ ಮಾಡಿ. ನೀವು ನೋಡಾಗಿದ್ರೆ ಟ್ರೈಲರ್ ನೋಡಿ ನಿಮಗೇನು ಅನಿಸ್ತು ಅನ್ನೋದನ್ನು ಮರಿದ ನನಗೆ ಕಮೆಂಟ್ ಮಾಡಿ. ಹಾಗೆ ಈ ರಿವ್ಯೂ ನಿಮಗೆ ಅನಿಸ್ತಂದರೆ, ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಆಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ರಿವ್ಯೂಯಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.